ಅಪ್ಪ ಅದಕ್ಕೆಮ್ಮಾರು ಹೆಂಗದಾರ ಏನು ಹೋಗ್ಬೇಕಾಗಿತ್ತು. ಆದ್ರೆ ಇತ್ತಾಗ ನೋಡಿದ್ರೆ ನಾನು ಹೆಂಡತಿ ಹಿಂಗೆ ಎತ್ತಾಗಂತ ಸಾಯ್ಲಿ ನಾನು. ಅಪ್ಪ ದೇವ್ರ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಪ್ಪ. ನಾ ಇರೋ ಪರಿಸ್ಥಿತಿನ ಹಿಂಗೈತಿ. ಬರ್ತಾ ಬರ್ತಾ ನಮ್ಮ ಹುಬ್ಬಳ್ಳಿ ಟ್ರಾಫಿಕ್ನಾಗ ಬೆಂಗಳೂರಿಗೆ ಸರಿಸಟಿ ಆಕೈತೋ ಏನೋ. ಶೋಭಾ ಎಲ್ಲದಾಳ? ಶೋಭಾ ಇವತ್ತು ಆಫೀಸ್ಗೆ ಹೋಗಿಲ್ಲ, ಮತ್ತೆ ಎಲ್ಲಿಗೆ ಹೋಗ್ಯಾಳ? ಶೋಭಾ ಶೋಭಾ ಇಲ್ಲೂ ಇಲ್ಲ. ತಡಿ ಫೋನ್ ಮಾಡಿ ಕೇಳ್ತೇನೆ ಎಲ್ಲಿ ಹೋಗ್ಯಾಳ. ಹಲೋ ಹಲೋ, ಶೋಭಾ ಎಲ್ಲದಿ ನೀನ? ಅಯ್ಯೋ ಸಾರಿ ರೀ, ನಿಮ್ಗೆ ಹೇಳಕ್ಕ ನೆನಪಾಗ್ಲಿಲ್ಲ. ನನ್ನ ಫ್ರೆಂಡ್ ಮದ್ವೆ ಐತಿ, ಅದಕ್ಕೆ ಒಂದು ಡ್ರೆಸ್ ತಗೊಂಡ್ರಾತಂತ ಬಂದಿದ್ನಿ. ಡ್ರೆಸ್ ತಗೊಳಕ್ ಹೋಗಿಯಾ? ಯಾಕ ಮನೇರ ತಂದಿಯಲ್ಲ? ಅಯ್ಯೋ ನನ್ನ ಡ್ರೆಸ್ ಎಲ್ಲ ಹಾಕೊಂಡು ಆಲ್ರೆಡಿ ಫೋಟೋ ತಕ್ಕೊಂಡೇನಿ. ಫೋಟೋ ತಕ್ಕೊಂಡ್ರೆ ವಾಪಸ್ ಆ ಬಟ್ಟೆ ಹಾಕೋದಿಲ್ಲ? ಅಯ್ಯ ಆಫೀಸ್ ಹಾಕೊಂಡು ಹೋಗ್ತೇನೆ ಅವನ್ನ, ಬಟ್ ಫಂಕ್ಷನ್ಗೆ ನಡೆಯಂಗಿಲ್ಲ ಅವ. ಫಂಕ್ಷನ್ಗೆ ನಡೆಯಂಗಿಲ್ಲ? ಯಾಕ? ಯಾಕಂದ್ರೆ ಅಷ್ಟು ಗೊತ್ತಾಗೋದಿಲ್ಲನ್ರಿ. ಆಲ್ರೆಡಿ ಆ ಡ್ರೆಸ್ ಮೇಲೆ ಫೋಟೋ ಹೊಡ್ಕೊಂಡು ವಾಟ್ಸಪ್ ಸ್ಟೇಟಸ್ ಹಾಕ್ಬಿಟ್ಟೇನಿ. ಈಗ ಮತ್ತೆ ಅದ ಡ್ರೆಸ್ಸಿಂದ ಸ್ಟೇಟಸ್ ಹಾಕಿದ್ರೆ ಈ ಕಡೆ ಅರ್ಬಿನೇ ಇಲ್ಲ ನೋಡಪ್ಪ. ಇದೇ ಡ್ರೆಸ್ ಮೇಲೆ ಬರೇ ಫೋಟೋ ಇಟ್ಟಿರ್ತಾಳ ಅಂತೇಳಿ ಎಲ್ಲಾರು ನನ್ನ ಬಗ್ಗೆ ಕೆಟ್ಟದ್ದು ಆಡ್ಕೊಂತಾರ್ರಿ. ಅದಕ್ಕೆ ನನ್ನ ಜೊತೆ ನಿಮ್ದು ಮರ್ಯಾದೆ ಹೋಗ್ತೈತಿ. ಅದಕ್ಕೆ ವಿಚಾರ ಮಾಡಿ ಮಾಡಿ ಸುಮ್ಮನೆ ಒಂದು ಡ್ರೆಸ್ ತಗೊಂಡ್ಬಿಟ್ರಾತ್ ಹೊಸಾದಂತೇಳಿ ಮಾಲಿಗೆ ಬಂದೇನ್ರಿ. ತಗೊಂಡಿಯೋ ಇಲ್ಲೋ? ಈ ಮಾಲ್ ನಾನು ಸರಿಯಾಗಿ ಡ್ರೆಸ್ ಸಿಗ್ವಲ್ದು. ಎಷ್ಟು ತಾತ್ರಿ ಹುಡ್ಕ್ಯಾಡಕತ್ತ. ಕಲರ್ ಚಂದ ಇದ್ರ ಡಿಸೈನ್ ಚಂದ ಇರಂಗಿಲ್ಲ, ಡಿಸೈನ್ ಚಲೋ ಇದ್ರೆ ನನ್ನ ಕಡೆ ಇದ್ದಿದ್ದ ಕಲರ್ ಡ್ರೆಸ್ ಅದಾವ. ಅಲ್ಲ, ಜಗತ್ನಾಗ ಇರುವೆಲ್ಲ ಕಲರಿಂದ ಡ್ರೆಸ್ ತಗೊಂಡು ಇಟ್ಕೊಂಡ್ಬಿಟ್ಟಿ ಆಲ್ರೆಡಿ. ಆ ಕಲರಿನ ಡ್ರೆಸ್ ರೆಡಿ ಮಾಡ್ಬೇಕಲ್ಲ ಪಾಪ ಅವ್ರು. ಇರ್ಲಾರ್ದ ಕಲರಿನ ಡ್ರೆಸ್ ಅವ್ರು ಎಲ್ಲಿಂದ ರೆಡಿ ಮಾಡ್ಬೇಕು? ಸ್ವಲ್ಪ ತಿಳ್ಕೋ. ಇದ್ದಿದ್ದು ಯಾವ್ದೋ ಒಂದು ಕಲರಿನ ಡ್ರೆಸ್ ತಗೊಂಡು ಜಲ್ದಿ ಬಾ ಮನಿಗೆ. ಹೋಗಿ ಹೋಗಿ ನನ್ನ ಗಂಡನ ಮುಂದೆ ಹೇಳಾಕಂತೇನೆ, ನನಗೆ ಬುದ್ಧಿ ಇಲ್ಲ. ಹಲೋ ಹಲೋ ರೀ, ಅದ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ. ಆಕಿ ಒಂದು ಶಾಪ್ ಹೇಳ್ರಿ, ಅಲ್ಲಿ ಮಾತ್ರ ಯಾರು ಹಾಕೊಂಡಿರಬಾರ್ದು ಅಂಥವೆಲ್ಲ ಮಸ್ತ್ ಮಸ್ತ್ ಕ್ಯಾಟ್ಲಾಗ್ ಪೀಸ್ ಸಿಗ್ತಾವಂತ್ರಿ. ಅಲ್ಲೊಂಚೂರು ಹೋಗಿ ನೋಡ್ಕೊಂಡು ಬಂದ್ಬಿಡ್ತೇನೆ. ಶೋಭಾ, ಬಂದು ಅಡ್ಗೆ ಮಾಡ್ತೀಯೋ ಅಥವಾ ಊಟಕ್ಕೆ ಏನಾರ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ಲೋ? ಅಯ್ಯೋ ಅಡಿಗೆ ಮಾಡೋದು ಒಂದೈತಲ್ಲ, ಸಾರಿ ರೀ. ತಡ್ರಿ ನೋಡ್ತೇನೆ, ಜಲ್ದಿ ಬಂದ್ರೆ ಅಡಿಗೆ ಮಾಡ್ತೇನೆ. ಇಲ್ಲಂದ್ರೆ ನಿಮ್ಗೆ ಏನು ಬೇಕೋ ನೀವು ತರಿಸ್ಕೋರಿ, ನನಗೇನು ಬೇಕೋ ನಾ ತಿಂದು ಬಂದ್ಬಿಡ್ತೇನೆ. ಓಕೆ ಬಾಯ್. ಈ ಕರ್ಮಕ್ಕೆ ಮದ್ವೆ ಯಾಕೆ ಮಾಡ್ಕೋಬೇಕು ಏನೋ. ಈ ಹೊರಗೆ ಹೋಗಿ ಊಟ ಮಾಡೋದಂದ್ರೆ ನನ್ನ ಕೈಲಿ ಸಾಧ್ಯ ಇಲ್ಲ. ಇರಲಿ, ಈಗಿನ್ನೂ ಹಸುವಾಗಿಲ್ಲ. ಹಸುವಾಗಿಂದ ಏನೋ ಒಂದು ಮಾಡ್ಕೊಂಡು ತಿಂದ್ರಾತು. ಮತ್ತು ಇನ್ನೇನು ಮಾಡೋದು? ವೈನಿಗೆ ಆರಾಮಿಲ್ಲ ಅಂತ ಫೋನ್ ಮಾಡಿದ್ರು ಮುಂಜಾನೆ. ಆರಾಮಾತೋ ಏನೋ. ಈ ಶೋಭಾನ್ಲಿಂದ ನಾನು ಹಾಸ್ಪಿಟಲ್ಗೂ ಹೋಗೋಕ್ಕಾಗಲಿಲ್ಲ. ಫೋನ್ ಮಾಡಿ ಕೇಳ್ತೀನಿ ಹೆಂಗದಾರ ಅಂತ ಹೇಳಿ. ಹಲೋ ಹಲೋ, ಅಪ್ಪನ? ಸೂರ್ಯಪ್ಪನ? ಹ್ಞೂಪ್ಪ, ಹೆಂಗದಾರ ವೈನಿ? ವೈನಿ ಆರಾಮಾಗ್ಯಾರಪ್ಪ ಈಗ. ಹೌದನ? ಚಲೋ ಆತ್ ಬಿಡಿಪ್ಪ. ನನಗೂ ಆಫೀಸ್ನಾಗ ಭಾಳ ಕೆಲಸ ಇದ್ವು, ಬರೋಕ್ಕಾಗಲಿಲ್ಲ. ಯಾರು ಹೋಗಿದ್ರಿ ಹಾಸ್ಪಿಟಲ್ಗೆ? ಎಂಟ್ರಿ ಬಸ್ ಸಿಕ್ತು ನನಗೆ, ದೌಡ್ ಮಾಡಿ ಹೋಗಿ ಬಿಡು. ಏನು ಡಾಕ್ಟರ್ಗಳು ಈಗ ನೀರು ಅಡ್ನಾಡಿ ಹೋಗತ್ತಾಗ. ಯಾಕೆ? ದೊಡ್ಡ ಹಾಸ್ಪಿಟಲ್ ಇದ್ವಲ್ಲ ರೋಡ್ನಾಗ, ಕರ್ಕೊಂಡು ಹೋಗ್ಬೇಕಿಲ್ಲ? ಏನು ದೊಡ್ಡ ಡಾಕ್ಟರು, ಏನು ದವಾಖಾನಿಯ ಹೊಗ್ಗನಿನ ದಿಕ್ಕ ತಿಳಿಯಂಗಿಲ್ಲ. ಯಾಕೆ? ಹೋದ ಕೊಳೆ ಪೇಷಂಟಿಗೆ ಏನಾಗೈತಿ ನೋಡಿ ಗುಳಿಗೆ ಕೊಡೋದಿಲ್ಲ. ಮೊದಲು 16 ನಮೂನಿ ರಕ್ತ ಚೆಕ್ ಮಾಡ್ತಾವು. ಉಷ್ಟು ಚೆಕ್ ಮಾಡಿ ಕೊಟ್ಟಿಂದಾರ ನೋಡ್ಬೇಕಾ ಪೇಷಂಟ್. ಎಕ್ಸ್ರೇ ಅಂತ ಮತ್ತು ಸ್ಕ್ಯಾನಿಂಗ್ ಅಂತ. ಇವ್ರು ಅವ್ರ ಹಡ ಇವ್ರನ್ನ ಒಮ್ಮೆ ಹೇಳಕ್ಕೆ ಬಾಯಾಗಿನ ಕಡೆ ಬಿಟ್ಕೊಂಡಿರ್ತಾರನ್ನ. ಅಲ್ಪ, ಪೇಷಂಟ್ ಕಂಡೀಷನ್ ನೋಡಿ ಅವನ್ನೆಲ್ಲ ಮಾಡ್ಸಕ್ಕೆ ಬರೆದು ಕೊಡ್ತಾರ. ಒಮ್ಮೆ ಹೆಂಗೆ ಬರೆದು ಕೊಡಕತ್ತಿ? ಇಲ್ಲಿ ಸೂರ್ಯ, ನನಗನಿಸ್ತತಿ ಮೊದ್ಲ ನಮ್ಮ ಅಂತೇಳಿ ರೊಕ್ಕದಾವ ಇಲ್ಲ ಅಂತ ಹೇಳಿ ಟೆಸ್ಟ್ ಮಾಡ್ತಾರ ಅವರು. ಯಾಕಂದ್ರೆ ಫಸ್ಟಿಗೆ ಸ್ವಲ್ಪ ರೊಕ್ಕದ ರಕ್ತ ಪರೀಕ್ಷೆ ಮಾಡಿಸ್ತಾರ, ಆಮೇಲೆ ಒಂದಿಟ್ಟು ಹೆಚ್ಚಿಗೆ ರೊಕ್ಕದ ಎಕ್ಸ್ರೇ ಮಾಡಿಸ್ತಾರ. ಮೂರನೇ ಅನಾಹುತ ನೋಡಪ್ಪ, ತಲೆ ಯಂತ್ರ ಹಿಡಿದು ಕಾಲನ ಉಗುರು ಮಟಾನು ಅದೇನ ಸ್ಕ್ಯಾನಿಂಗ್ ಮಾಡಿಸ್ತಾರ. ಎಲ್ಲ ಮಾಡಿ ನೋಡಿದ್ರ ಏನಾರ ಒಂದು ಕಂಡು ಹಿಡಿತಾರ ಅವ್ರವ್ರ. ಅಲ್ಪ ಮಾಡಿ ನೋಡ್ತಾರೆ ಯಾವ್ದಕ್ಕೂ ಇರ್ಲಿ ಅಂತ. ಮಾಡಿ ನೋಡಿ ಏನ್ ಕಿಸಿತಾರಲೆ, ಕಡೆಯಕ್ಕೆ ಬರೋ ಮುಂದೆ ಹೇಳ್ತಾರ ರಗತ್ ಕಡಿಮೆ ಐತ್ರಿ, ಹಿಮೋಕ್ಲೋಪಿನ್ ಕಡಿಮೆ ಐತ್ರಿ, ಚಂದಗೆ ಊಟ ಮಾಡ್ರಿ, ತಿನ್ರಿ, ಉಣ್ರಿ, ಚಂದಗೆ ನಿದ್ದೆ ಮಾಡ್ರಿ. ಆತು ಬಿಡಪ್ಪ, ದವಾಖಾನಿ ಒಂದು ಬಿಸ್ನೆಸ್ ಆಗ್ಬಿಟ್ಟೈತಿ. ಖರೇನ್ಲೇ ಸೂರ್ಯ, ನಿಮ್ಮ 3 ಮಂದಿನೂ ನಿಮ್ಮ ಅವನು ಹೋತ್ಬಿಟ್ರಿ. ಯಾರ ಒಬ್ಬರು ಡಾಕ್ಟರ್ ಆಗಿದ್ರಿ ಅಂದ್ರೆ ರೊಕ್ಕನೇ ರೊಕ್ಕಲೇ ಸೂರ್ಯ. ನಾನು ಹೋತಾರ ಅಂತೇಳಿ ಇವತ್ತ 3 ಮಂದಿ ನೌಕರಿ ಮಾಡಕ್ ಕುಂತಾರ. ನೀನ್ ಹೋತಿದ್ರ? ನೀ ಅದೇನಿಗ ಊರಿಗೆ ಉಪಕಾರಿ ಮನಿಗೆ ಮಾರಿ ಅಂತೇಳಿ ಹಂಗ ಹಾಕಿದ್ರ. ತತಾಯಿಲೆ ಫೋನ. ನೌನ ನೀನ ಮಾತಾಡ್ಸ್ಕೊಡಂಗಿಲ್ಲ ಮಕ್ಕಳು ಕೂಟು ಅಂತಂಗ ಸೂರ್ಯ. ಸ್ವಭಾವ ಚಂದಗೆ ಅದಾವುದಲ್ಲ, ಮತ್ತೇನ ಇಲ್ಲಿ ಹಂಗ ಶಿಟ್. ಅಲ್ಪ ಬ್ಯಾರಿ ಬಂದಾಳ, ಒಬ್ಬಕ್ಕೆ ಅದಾಳ, ತನ್ನ ಸ್ವತಂತ್ರ ತಾನ. ಏನ್ ಶಿಟ್ ಮಾಡ್ತಾಳ? ನೆಟ್ಗ ಅದಾಳ. ಎತ್ತಾಗರ ಚಂದಗಿದ್ದು ಸಾಕಪ್ಪ. ತತಾಯಿಲೆ ಫೋನ, ನಾ ಮಾತಾಡ್ಕೊಡ್ತೇನಿ, ಆಮೇಲೆ ಬೇಕಾದಟ್ಟು ಮಾತಾಡುವಂತಿ. ಹಲೋ ಹಲೋ ಬೇಯವ್ವ, ಆರಾಮದಿಯಾ? ಅಮ್ಮ ಆರಾಮದಾಳ?
ವೈನಿ ಹೆಂಗದಾರ ಈಗ? ಎಲ್ಲಾರು ಆರಾಮದೀವಿ. ವೈನಿನು ಚೊಕ್ಕ ಆರಾಮಾಗಿ ಕುಂತಾಳ. ಹೌದನ? ಚಲೋ ಆತ್ ಬಿಡ್ಬಿ. ನನಗೆ ಬರ್ಬೇಕಂದ್ರೆ ಆಫೀಸ್ನಾಗ ಭಾಳ ಕೆಲಸ ಇದ್ವಿ ಅವ. ಈಗ ಬಂದೆ ನೋಡಿ ಆಫೀಸಿಂದ. ಅದಕ್ಕೆ ಬಂದ ಕೂಡಲೇ ನಿಮ್ಗೆ ಫೋನ್ ಮಾಡಿದೆ. ಹಂಗಾರ ವೈನಿ ಹೆಂಗದಾರ ತಡಿ ಕೇಳೋಣ ಅಂತೇಳಿ. ಈಗ ಬಂದಿ ಆಫೀಸ್ಲಿಂದ? ಯೋ ಹೊತ್ತಾಗೈತಲ್ಲ ಯಪ್ಪ. ಸೂರ್ಯಪ್ಪ ಚಾಗಿ ಕುಡ್ದಿನ ಇಲ್ಲಪ್ಪ? ಏನ್ರ ತಿಂದಿ ಇಲ್ಲ? ನಮ್ಮಪ್ಪಗ ಮಗ ಸೊಸಿ ಚಂದದಾರಿಲ್ಲ ಅಂತ ಚಿಂತಿ. ನಮ್ಮವ್ಗ ಏನಾರ ತಿಂದೇನೋ ಉಂಡೇನೋ ಉಪವಾಸ ಅದೇನೋ ಅನ್ನೋ ಚಿಂತಿ. ಪಟ್ನ್ಯಾಗ ಜಗತ್ನ್ಯಾಗ ಅಮೂಲ್ಯವಾದ ರತ್ನಗಳಂದ್ರೆ ತಂದಿ ತಾಯಿ, ಎರಡನೇಕ ಹೆಂಡತಿ. ಇವರ ನಮ್ಮ ಬಗ್ಗೆ ಅತಿಯಾದ ಕಾಳಜಿ ಮಾಡೋರು. ಹಲೋ ಹಲೋ ಯವ್ವ. ಹಿಂದಾಗಡೆ ಫೋನ್ ಮಾತಾಡುವಂತಿ. ಹೋಗಪ್ಪ ಕೈ ಕಾಲ್ ಮಕ್ಕ ತಕ್ಕೊಂಡು ಏನ್ರ ಮಾಡಿ ಅನ್ಸೋಬವ ತಿಂದು ಉಂಡು ಹಿಂದಾಗಡೆ ಹಚ್ಚು. ಹಾ ಇಲ್ಲಿ ತಗೊಳ್ಬಿ ಮಾತಾಡ. ಬಂದ ಕೂಡ್ಲೇನ ನಿನ್ನ ಸೊಸಿ ಬಿಸಿ ಬಿಸಿ ಮಿರ್ಚಿ ಬೋಂಡ ಮಾಡಿದ್ಲು. ಮಿರ್ಚಿ ಮಾಡಿದ್ಲ ಸೋಬವ್ವ? ಹ್ಞೂ ಬೇ, ಒಂದು ತಾಡ್ ತುಂಬ ಹಾಕಿ ಕೊಟ್ಲು. ತಿಂದು ಚಾ ಕುಡ್ದ ಕುಂತು ಮಾತಾಡತನ್ ನೋಡು. ಬೇಷತ್ ಬಿಡಪ್ಪ. ಈ ತಂಡ್ಯಾಗ ಬಜ್ಜಿ ಚಾ ಇದ್ ಬಿಟ್ರೆ ಮತ್ತೊಂದು ಏನು ಬೇಡ. ಕರೀನ ಬಿ. ಸೋಬವ್ವ ಬಾ ಜೀವದ ನಿನ್ ಮ್ಯಾಗ. ಭಾರಿ ಜಿಮದಾಳ ಬಿ. ಗೊತ್ತಾಗರ ಚಂದಿರಿಪ್ಪ ಸೂರ್ಯ, ಅಷ್ಟ ಸಾಕು. ವೈನಿ ಕೈಯಾಗ ಫೋನ್ ಕೊಡು. ಹಿಡಿವಾ, ಸೂರ್ಯಪ್ಪ ಮಾತಾಡ್ತಾನಂತ ನೋಡು. ಹಲೋ ಹಲೋ ರೀ ವೈನಿ, ಹೆಂಗೈತ್ರಿ ಈಗ? ಆರಾಮೈತ್ರಿ ಅಣ್ಣ. ಯಾಕ ಒಮ್ಮಿಕ್ಲೆ ಆರಾಮಿಲ್ದಂಗಾತ? ಇಲ್ರಿ ಅಣ್ಣ, ಇಲ್ಲೆಲ್ಲ ಫಿಲ್ಟರ್ ನೀರು ಯೂಸ್ ಮಾಡ್ತಾರ್ರಿ ಕಾಲೇಜ್ನಾಗ ರೂಮ್ನಾಗ. ಅದ್ ನನಗ ನಳದ ನೀರು ಕುಡಿದ್ ರೂಢಿ ಇತ್ತಲ್ಲ, ಈಗ ಹೊಂದ್ಕೋಬೇಕಲ್ರಿ ಅಣ್ಣ. ಅದ ಹೌದು. ಫಸ್ಟಿಗೆ ಒಂಚೂರು ನೆಗಡಿ ಆತ, ಆಮೇಲೆ ಹಂಗ ಜ್ವರನ ಬಂದ್ವು. ಆತು ಬಿಡ್ರಿ, ರೂಢಿ ಆಗೋ ಮಟ ರೂಢಿ ಆತಂದ್ರ ತಾನ ಹೊಂದ್ಕೋತೈತಿ. ಹ್ಞೂನ್ರಿ ಅಣ್ಣ. ಶೋಭಾ ಆರಾಮದಾಳ್ರಿ? ಹಾ ವೈನಿ ಆರಾಮದಾಳ್ರಿ. ನಾನು ಬೆಳಗ್ಗೆ ಬರ್ಬೇಕಂತ ಭಾಳ ಟ್ರೈ ಮಾಡಿದೆ ರೀ, ಆದ್ರೆ ಆಫೀಸ್ನಾಗ ಕೆಲಸ ಭಾಳ ಇತ್ತು, ಹಿಂಗಾಗಿ ನನಗೆ ಬರೋಕ್ಕಾಗಲಿಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನಾನು ಆರಾಮಾಗಿದ್ದೀನಿ. ನೀವು ಬರ್ದೇ ಇರೋದ ಭಾಳ ಒಳ್ಳೇದ್ರಿ ಅಣ್ಣ. ಯಾಕಂದ್ರ ನೀವು ನನ್ನ ನೋಡಕ್ ಬರೋದು ಶೋಭಾಗ ಒಂಚೂರು ಇಷ್ಟ ಆಗಲ್ಲ. ಹಂಗೇನು ಇಲ್ಲ. ನಿಮಗ್ ಗುರ್ತೈತೋ ಇಲ್ಲೋ ಗೊತ್ತಿಲ್ಲ ಅಣ್ಣ, ಆದ್ರೆ ಶೋಭಾಗ ನಾನಂದ್ರೆ ಒಂಚೂರು ಇಷ್ಟ ಇಲ್ಲ. ಅದು ನನ್ನ ಜೊತೆ ನೀವು ಮಾತಾಡಿದ್ರೆ ಅಕ್ಕಿ ಮಾತ್ರ ಸುಮ್ಮನಿರಂಗಿಲ್ಲ. ಅದಕ್ಕೆ ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನಾನು ಆರಾಮಾಗಿರ್ತೀನಿ. ವೈನಿ ಅಕ್ಕಿ ವಿಚಾರ ಬಿಟ್ಬಿಡ್ರಿ. ಇಲ್ರಿ ಅಣ್ಣ, ನೀವಿಬ್ರು ಚಂದ ಇರ್ಬೇಕು ಅಷ್ಟೇ ಸಾಕು. ನಮ್ಮ ಜೀವನ ಅಂತೂ ಹಾಳಾಗಿ ಹೋಗೈತಿ. ನೀವು ಇರೋರ ಚಂದ ಇದ್ರೆ ಅಷ್ಟೇ ಸಾಕು ನನಗೆ. ನನ್ನಿಂತ್ರ ನಿಮಗೆ ತೊಂದರೆ ಆಕೈತಂದ್ರೆ ನನಗೆ ಸಹಿಸೋಕ್ಕಾಗಲ್ಲ. ದಯಮಾಡಿ ನೀವು ನನ್ನ ಮಾತಾಡ್ಸೋದಾಗ್ಲಿ ಫೋನ್ ಮಾಡೋದಾಗ್ಲಿ ಮಾಡಬೇಡ್ರಿ. ಇಲ್ಲೇ ಊರಿಗೆ ಬಂದಾಗ ಅತ್ತೆಯರಿಗೆ ಮಾವಾರಿಗೆ ಮಾತಾಡಕ್ಕೆ ಹಚ್ಚಿರ್ತೀರಲ್ಲ, ಅವಾಗ ಎರಡು ಮಾತಾಡಬೇಡ್ರಿ. ಆಯ್ತು ರೀ ವೈನಿ. ಅತ್ತೆಯವ್ರ ಕಡೆ ಫೋನ್ ಕೊಡ್ತೇನೆ ರೀ. ಹ್ಞೂ ರೀ. ಸೂರ್ಯಪ್ಪ ಹೋಬೇ, ಸೂಟಿ ಇತ್ತಂದ್ರೆ ಬಾರಿಯಪ್ಪ ಶೋಭಾವನ್ ಕರ್ಕೊಂಡು. ಈಗ ಒಂದು 15 ದಿನ ಮದುವೆಗೆ ಅಡ್ಡಾಡ್ತಾಳ್ಬೇಕಿ. ನೋಡ್ತೇನೆ ತಡಿ, ನಾನೇ ಬಂದು ಹೋಗೋದಾದ್ರೆ ಹೋಗ್ತೇನೆ ಊರಿಗೆ. ನೀನು ಬಾ, ಶೋಭಾವನ್ನು ಕರ್ಕೊಂಡು ಬಾ. ಆತು ತಗೋರ್ಬಿ. ಇಡ್ಲೇಪ್ಪ? ಹ್ಞೂ ಬೇ. ಈ ಶೋಭಾಗೆ ಯಾವಾಗ ಬುದ್ಧಿ ಬರ್ತೈತೋ, ಯಾವಾಗ ತಿಳ್ಕೊಂತಾಳು. पुलिस हो? जी मैडम जी, मैं खुद एक पुलिस हूँ। देखिए आप अपने आप को पुलिस बताते हो, फिर भी ये क्या जबरदस्ती हमारे घर पे घुसे हो? क्या करें मैडम जी, कभी कभी कुछ पाने के लिए घुसना जरूरी होता है। देखिए मुझसे आपको क्या काम था? प्रीतम का भी टेस्ट इतना बुरा नहीं है। क्या? प्रीतम? आप प्रीतम को जानते हैं? प्रीतम तो मेरा बचपन का दोस्त है, हम दोनों एक ही स्कूल पे पढ़े हैं। मैं पुलिस में भर्ती हुआ, लेकिन प्रीतम तो अपने बाप के पैसे के ऊपर बहुत अच्छा खासा जिंदगी जी रहा है। ನನಗೀಗ ಅರ್ಥ ಆತ, ಪ್ರೀತಮ್ ಬಹಳ ಶ್ರೀಮಂತರ ಮನ್ಯಾಗ ಹುಟ್ಟಾನಂತ ಹೇಳಿ. ಇವಂಗ ಸಂಕಟ. ಆದ್ರೆ ನಾವಿಬ್ರು ಮಾತಾಡೋದು ಪ್ರೀತಮ್ ಕೇಳಿಸ್ಕೊಳತಾನಂತ ಹೇಳಿ ಈ ಹುಚ್ಚಗ ಗೊತ್ತಾ ಇಲ್ಲ. देखो सोनिया मैडम, ಪ್ರೀತಮ್ ನೋಡೋದಕ್ಕೆ ಒಳ್ಳೆಯವರ ತರ ವೇಷ ಹಾಕಿದಾನೆ. ಅವನು ಒಳಗಡೆಯಿಂದ ತುಂಬಾ ಕೆಟ್ಟವನು, ಗೊತ್ತಾ ನಿಮ್ಗೆ? ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರೀತಮನ್ನ ಬಿಟ್ಬಿಡಿ, ನನ್ನನ್ನ ನೀವು ಒಪ್ಕೋರಿ, ಚೆನ್ನಾಗಿ ಇರಬಹುದು. ನೋಡು, ನಿನ್ ತಲೆ ಹರಟೆ ಎಲ್ಲ ನಿನ್ ಸ್ಟೇಷನ್ ಅಲ್ಲಿ ಇಟ್ಕೋ, ಇಲ್ಲಿ ನನಗೆ ಹೇಳಕ್ ಹೋಗ್ಬೇಡ. ನನ್ನ ಪ್ರೀತಮ್ ಹೇಗಿದ್ದಾನೆ ಅಂತ ನನಗೆ ಯಾರ ಕಡೆಯಿಂದನೂ ಸರ್ಟಿಫಿಕೇಟ್ ತಗೊಳ್ಳುವಂತ ಅಗತ್ಯ ಇಲ್ಲ. देखिए मैडम, आपकी भलाई के लिए ನಾನು ಹೇಳ್ತಾ ಇದ್ದೀನಿ. ನಿಮಗೆ ಯಾಕೆ ತೊಂದ್ರೆ? ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ನನ್ನ ಪ್ರೀತಮ್ ಇದ್ದಾನೆ, ನೀವು ನಿಮ್ ದಾರಿ ಇಟ್ಕೊಂಡು ಹೋಗಬಹುದು. ಅರೇ ಪಾಗಲ್ ಮೇಡಮ್, ಪ್ರೀತಮ್ಗೆ ಈಗಾಗಲೇ ಮದುವೆ. शट अप, तुमको तो मैंने दोस्त माना था, तुम तो दुश्मन निकले. प्रीतम तुम कब आया? ಸಾಹೇಬ್ರು ನನ್ನ ಸೋನಲ್ ಹತ್ರ ನನ್ನ ಬಗ್ಗೆನೇ ಕೆಟ್ಟದಾಗಿ ಏನೋ ಹೇಳ್ತಾ ಇದ್ರಲ್ಲ, ಅವಾಗ್ಲೇ ಬಂದೆ. ಥ್ಯಾಂಕ್ ಯು ಪ್ರೀತಮ್. सोनल डोंट वरी, मैं हूं ना. ಹಾ देख तू क्यों आया इधर. ನೋಡು ಪ್ರೀತಮ್, ನಾನ್ ಲವ್ ಮಾಡಿದ ಹುಡುಗಿನ ನೀನ್ ಪಟಾಯಿಸಿ ಮದುವೆ ಮಾಡ್ಕೊಂಡ್ಬಿಟ್ಟೆ. ಇವಾಗ ಈ ಹುಡುಗಿ ನನಗಿಷ್ಟ ಆಗಿದ್ದಾಳೆ. ನನ್ನ ಇಷ್ಟಕ್ಕೆ ನನ್ನ ಬಿಟ್ಬಿಡು, ಇಲ್ದೇ ಇದ್ರೆ ನಾನ್ ಸುಮ್ಮನೆ ಇರಲ್ಲ. ಅವಳು ನಿನ್ನ ಬಿಟ್ಟು ನನ್ನ ಮದುವೆ ಮಾಡ್ಕೊಂಡಿದ್ದಾಳಂದ್ರೆ ಅವಳಿಗೆ ನೀನಿಷ್ಟ ಇರಲಿಲ್ಲ, ನಾನಿಷ್ಟ ಇದ್ದೆ. ನೋಡು, ನಿಮ್ಮಿಬ್ಬರನ್ನ ನಿಮ್ಮ ಪಾಡಿಗೆ ಹೇಗೆ ಬಿಟ್ಟಿದ್ದೀನೋ, ನಮ್ಮಿಬ್ಬರನ್ನು ನಮ್ಮ ಪಾಡಿಗೆ ಬಿಟ್ಬಿಡು.
ನೀನು ಪೊಲೀಸ್ ಅಂತ ನನ್ನ ಮೇಲೆ ಹಾರಾಡ್ಕೊಂಡು ನನ್ನ ಏನು ಕಿತ್ಕೊಳಕ್ಕಾಗಲ್ಲ. ಏನೋ ಅಂತಿದೀಯಾ? ನಿನ್ನ ಬಗ್ಗೆ ಈ ಹುಡುಗಿಗೆ ಇನ್ನು ಏನು ಗೊತ್ತಿಲ್ಲ ಅಂತ ತುಂಬಾ ಬಾಯ್ ಬಿಡ್ತಿದೀಯಾ? ಸೋನಿಯಾ, ಇವನು ಒಂಚೂರ ಮೆಂಟಲ್ ಗಿರಾಕಿ. ಇವನನ್ನ ನಾನು ಹ್ಯಾಂಡಲ್ ಮಾಡಿ ಕಳಿಸ್ತೀನಿ, ನೀನು ಒಳಗಡೆ ಹೋಗು. ಮೆಂಟಲ್ ಅರೆ ಸೋನಾಲ್, ನೀನೇನು ತಲೆ ಕೆಡ್ಸ್ಕೊಬೇಡ. ಇವನನ್ನ ಹೇಗಿಲ್ಲಿಂದ ಕಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗುರ್ತು. ಸರಿ, ಇವಾಗಾದ್ರೂ ಬಂದಿದ್ದೀರಾ? ಮತ್ತೆ ಹೋಗಲ್ಲ ತಾನೇ? ನಿನಗೊಂದು ಸರ್ಪ್ರೈಸ್ ತಗೊಂಡ್ ಬಂದಿದ್ದೀನಿ. ಅದನ್ನ ಕೊಡದೆ ನಾನು ಎಲ್ಲೂ ಹೋಗಲ್ಲ. ನೀನು ರೂಮಲ್ಲಿ ಕೂತಿರು, ಇವನನ್ನ ಇಲ್ಲಿಂದ ಸಾಗಾಕಿ ಆದಷ್ಟು ಬೇಗ ಬರ್ತೀನಿ. ಪ್ರೀತಮ್, ನನಗೋಸ್ಕರ ಸರ್ಪ್ರೈಸಾ? ಬೇಗ ಹೋಗು ಇಲ್ಲಿಂದ. ಓಕೆ. ಈ ಹುಡುಗಿರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೋದೇ ಇಲ್ಲ ಅಂತ ಸುಮ್ಮನೆ ಹುಡುಗರು ತಲೆ ಕೆಡಿಸ್ಕೋತಾರೆ. ಈ ಹುಡುಗಿಯರ್ನ ಹ್ಯಾಂಡಲ್ ಮಾಡೋದು ಅಂತ ಏನು ಕಷ್ಟ ಇಲ್ಲ ಅಂತ ನನಗನ್ಸುತ್ತೆ. ನಮಸ್ಕಾರ ಸ್ನೇಹಿತರೆ. ಮೊದಲೇದಾಗಿ ಕಮೆಂಟ್ ಮಾಡಿರೋಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯ ತುಂಬಿ ವಂದನೆ ರೀ. ನಾನು ಮದುವೆ ಮುಗಿಸಿ ನಿನ್ನೆ ಸಾಯಂಕಾಲ ಊರಿಗೆ ಬಂದೇನ್ರಿ. ಕಾಲು ನೋವಾಗಿತ್ತಂತ ಒಂದು ವಿಡಿಯೋದಾಗ ಹೇಳಿದ್ದೆ. ಅದಕ್ಕೆಲ್ಲರೂ ಕೂಡ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿರಿ. ನನಗೆ ಓದ್ತಾ ಭಾಳ ಖುಷಿ ಆತ್ರಿ. ಜೊತೆಗೆ ತುಂಬ ಭಾವುಕಾದೆ ನಾನು. ಯಾಕಂದ್ರೆ ನಮ್ಮವ್ರು ನಮ್ಮ ಸುತ್ತಮುತ್ತಲೂ ಇದ್ರು ಏನಾಗೈತಿ ಕಾಲಿಗೆ ಅಂತ ಹೇಳಿ ಕೇಳೋಷ್ಟು ಪಾಪ ಅವ್ರ ಹತ್ರ ಟೈಮ್ ಇರಲ್ಲ. ಜೊತೆಗೆ ಮಾನವೀಯತೆನೂ ಕೂಡ ಮರ್ತು ಬಿಟ್ಟಿರ್ತಾರೆ. ನಿಮ್ಮ ಕಮೆಂಟ್ ಓದಿ ನನಗೆ ಭಾಳ ಖುಷಿ ಆತ್ರಿ. ಎಷ್ಟು ಚಂದ ಕಮೆಂಟ್. ಲಕ್ಷ್ಮಕ್ಕ ಕಾಲ ನೋಡ್ರಿ, ಹುಷಾರ್ ಮಾಡ್ಕೋರಿ, ಥಂಡಿ ಇರೋದಕ್ಕೆ ಭಾಳ ನೋವು ಆಕೈತಿ. ನಿಮ್ಮ ಕಾಲು ಬೇಗ ಆರಾಮಾಗ್ಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೇವಿ. ಟೇಕ್ ಕೇರ್ ಲಕ್ಷ್ಮಕ್ಕ, ಹುಷಾರಾಗಿರ್ರಿ, ಪರವಾಗಿಲ್ಲ, ನೀವು ಆರಾಮಾಗ್ರಿ ಸಾಕು. ಬೇಜಾರು ಮಾಡ್ಕೋಬೇಡ್ರಿ ಲಕ್ಷ್ಮಕ್ಕ, ಆದಷ್ಟು ಬೇಗ ನಿಮ್ಮ ಕಾಲು ಆರಾಮಾಕೈತಿ. ಇಷ್ಟೊಂದು ಕಾಳಜಿ ಮಾತ್ರಿ. ನಿಮ್ಮೆಲ್ಲರ ಕಾಳಜಿಯಿಂದನ ನನ್ನ ಕಾಲ ಪೂರ್ತಿ ಆರಾಮಾಗೈತ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ನನಗೆ. ರೇಷ್ಮಾ ನದಾಪ್ ಅವರು ಕಮೆಂಟ್ ಮಾಡ್ಯಾರ್ರಿ, ಅವ್ರ ಮಗಳ ಬರ್ತಡೇ ಐತಂತ ಇವತ್ತು. ಅಪ್ಸರಾ ಪುಟ, ನಿನಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿನಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ನಿನ್ನ ಎಲ್ಲಾ ಕನಸುಗಳನ್ನ ನನಸು ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸ್ನೇಹಿತರೆ, ನಾಳೆ ಕ್ರಿಸ್ಮಸ್ ಹಬ್ಬ. ನನ್ನೆಲ್ಲಾ ಪ್ರೀತಿ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಬಿತಾ, ನಿಮಗೂ ಕೂಡ ಹ್ಯಾಪಿ ಕ್ರಿಸ್ಮಸ್. ಸ್ನೇಹಿತರೆ, ನಾವಿರೋದು ಹಳ್ಳಿ ಒಳಗೆ. ನಾನು ಅಡಿಗೆ ಮಾಡೋದೆಲ್ಲ ಒಲೆ ಮೇಲೆ ರೀ. ಅದಕ್ಕೆ ಒಲೆ ಮೇಲೆ ನಾನು ಹೋಳಿಗೆ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಎಲ್ಲರಿಗೂ ಇಷ್ಟ ಆತೋ ಏನೋ ಇಲ್ಲೋ ಗೊತ್ತಿಲ್ಲ, ಬಹಳ ಕಡಿಮೆ ಜನ ನೋಡ್ಯಾರ್ರಿ. ನೋಡೋರಿಗೆ ನಮ್ಮ ಹಳ್ಳಿ ಅಡಿಗೆ ಮನೆ ಇಷ್ಟ ಆತೋ ಏನಿಲ್ಲೋ, ಬಟ್ ನಾನು ಏನು ಮಾಡಲಿ ರೀ, ನಮ್ಮ ಅಡಿಗೆ ಮನೆ ಇರೋದು ಹಂಗೆ. ನಾ ಪ್ರತಿಯೊಂದು ರೆಸಿಪಿನೂ ಕೂಡ ಅಲ್ಲೇ ನಾನು ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಯಮಾಡಿ ನಮ್ಮ ಅಡಿಗೆ ಮನೆ ನೋಡೋಕ್ಕಿಂತ ನಮ್ಮ ಅಡಿಗೆ ರುಚಿಯನ್ನು ನೋಡ್ರಿ. ಪ್ರೀತಿಯ ವೀಕ್ಷಕರೇ, ವಿಡಿಯೋ ನೋಡಿಂದ ತಮ್ಮಲ್ಲಿ ಕೈ ಮುಗಿತೇನ್ರಿ. ದಯಮಾಡಿ ಒಂದು ಲೈಕ್ ಮಾಡ್ರಿ. ವಿಡಿಯೋ ಇಷ್ಟ ಆಗಿಂದ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ. ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಯಿಂದ ಕೇಳ್ಕೊತೀನಿ. ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ.